ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 6. ಸರಿ, ಮಾಫಿ ಮಾಡ್ತೀನಿ, ಆದರೆ ನೀನಾ ರಮಣ್ಣ ಮದುವೆ ಆಗಬಾರ್ದು ಎಂದ ಅವಳನ್ನೇ ನೋಡಿ. ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ಅವನು ಜಸ್ಟ್ ಅತ್ತೆಯ ಮಗ ಅಷ್ಟೇ ಎಂದಳು ಹುಸಿ ಮನಸ್ಸು ತೋರಿ. ಮತ್ತೆ ಮೊನ್ನೆ ಅಷ್ಟು ಜನರ ಮುಂದೆ ಉಡುಬಿ ಫಿಯಾನ್ಸೆ ಅಂತ ಹೇಳುವಾಗ ಯಾಕೆ ಸುಮ್ಮನಿದ್ದೆ ಎಂದವನಿಗೆ ಮೆಲ್ಲಗೆ ಕೋಪ ಇರಿತು. ನಾನೇನು ಮಾಡಲಿ? ಅವತ್ತು ಏನಾಯಿತು ಅಂದರೆ ಎಂದು ಅವಳು ಬಾಯಿ ತರುವ ಮೊದಲೇ ಅವನ ಕ್ಯಾಬಿನ್ ಡೋರ್ ಓಪನ್ ಆಗಿತ್ತು. ಮಗನೇ ಎಂದು ಬಾಗಿಲು ತೆಗೆದ ದಯಾನಂದ್ ಅವರ ಹಿಂದೆ ಲಕ್ಷ್ಮಣ್ ನಿಂತಿದ್ದ. ಅವರಿಬ್ಬರ ಹಾಗೆ ನೋಡಿ ಕಣ್ಣು ಅರಳಿಸಿದ್ರು ಎಲ್ಲ. ಡ್ಯಾಡ್ ಎಂದು ತಡವರಿಸಿದ್ರು ಅವಳ ಮೇಲಿಂದ ಕೈ ತೆಗೆದಿರಲಿಲ್ಲ ರಾಮ್. ಅವಳಂತೂ ಗೊಂಬೆ ನೋಡಿದ ಹಾಗೆ ನಿಂತಿದ್ದಾಳೆ. ರಾಮ ಎಂದರು ದಯಾನಂದ್ ಅವರು ತಮ್ಮೆರಡು ಕೆನ್ನೆಗೆ ಹೊಡೆದುಕೊಂಡು. ಡ್ಯಾಡ್ ಎಂದು ಉಸಿಮುನಿಸು ತೋರಿ ದೂರ ಸರಿದವ. ಅವಳು ಸ್ಲಿಪ್ ಆಗ್ತಿದ್ಲು, ಅದಕ್ಕೆ ಹಿಡ್ಕೊಂಡೆ ಎಂದ ಕಣ್ ತೆರೆಸಿ. ನಾನೇನು ಒಂದಿಲ್ಲ ಕಣಪ್ಪ, ರಾಮಸ್ಮರಣೆ ಮಾಡುತ್ತಿದ್ದೆ ಎಂದು ನಗು ಬಂಧಿಸಿ ನುಡಿದರು ದಯಾನಂದ್. ರಾಮ ಅಲ್ಲಪ್ಪ ದೊಡ್ಡಪ್ಪ, ಜಾನಕಿ ರಾಮ ಎಂದು ನಕ್ಕಲಕ್ಕಿ. ಅವನ ಮಾತಿಗೆ ರಾಮ್ ಕಣ್ಣರಳಿಸಿ ಬೆದರಿಸಿದ್ರೆ, ಜಾನಕಿ ಅಲ್ಲ, ನನ್ನ ಹೆಸರು ಜಾಹ್ನವಿ ಎಂದಳು ಜಾನು ಮುದ್ದಾಗೆ. ಅವಳ ಮುದ್ದು ಮಾತು ಕೇಳಿ ಇನ್ನಷ್ಟು ಖುಷಿಯಾಗಿತ್ತು ದಯಾನಂದ್ ಅವರಿಗೆ. ಜಾನಕಿ ಜಾಹ್ನವಿ ಏನೇ ಆದರೂ ಜಾನಕಿ ರಾಮ ಇದ್ಮೇಲೆ ರಾಮಾಯಣ ನಡೆಯೋದು ಗ್ಯಾರಂಟಿನೇ ಬಿಡಿಯಾತಿಗೆ ಎಂದಲ್ಲಕ್ಕಿ ನಾಲಿಗೆ ಕಚ್ಚಿಕೊಂಡಾಗ, ರಾಮಾಯಣ ನಡೆಯುತ್ತೋ ಇಲ್ವೋ, ಆದರೆ ರಾವಣ ಸಂಹಾರ ಆಗೋ ಮೊದಲು ಪಕ್ಕ ಈ ಲಕ್ಷ್ಮಣ ಸಂಹಾರ ಆಗುತ್ತೆ ಎಂದು ತಮ್ಮನ ಬೆನ್ನಿಗೆ ಗುದ್ದಿದ ರಾಮ್. ಅಗ್ರಜ ಹೊಡಿಬೇಡಿ ಎಂದು ತನ್ನಪ್ಪನ ಹಿಂದೆ ಅವಿತಲಕ್ಕಿ. ಇದು ಕಂಪನಿ, ಇಲ್ಲಿ ಬ್ರೋ ಸಿಸ್ಟರ್ ಸೆಂಟಿಮೆಂಟ್ ನಡೆಯೋಲ್ಲ ಅಂತ ಹೇಳಿಲ್ವ ನಿಂಗೆ ಎಂದು ಗದರಲು ಪೆಚ್ಚಾದ ಲಕ್ಷ್ಮಣ್. ರಾಮ್, ಅವನಿಗೆ ಯಾಕೆ ಬೈಯೋದು? ನೀನು ನನ್ನ ಡ್ಯಾಡ್ ಅಂದೆ ತಾನೆ? ಹಾಗಾದರೆ ನನಗೂ ದಯಾನಂದ್ ಅಂತಲೇ ಕರಿ, ನಾನೀಗ ಬಾಸ್ ಸರ್ ಅಂತೀನಿ ಎಂದಾಗ ಕಣ್ತೆಲಿಸಿ, ಡ್ಯಾಡ್ ಅವನ ಪರ ಬರಬೇಡಿ, ಇವಾಗ ಮೀಟಿಂಗ್ ಇತ್ತಲ್ವಾ, ನ್ಯೂ ಜಾಯ್ನರ್ಸ್ನ ಇಂಟ್ರೊಡ್ಯೂಸ್ ಮಾಡೋದಿಲ್ವಾ ಎಂದು ಮಾತು ಬದಲಿಸಿದ. ಹಾಂ ರಾಮ್, ಜಾಹ್ನವಿ ಮತ್ತು ಶ್ರವಣ್ ಅಂತ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಶ್ರವಣ್ ಈಗಷ್ಟೇ ಸೆಲೆಕ್ಟ್ ಆದ, ಅವನಿಗೊಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಬಿಡು ಎಂದು ತಮ್ಮ ಪಕ್ಕ ನಿಂತಿದ್ದ ಒಬ್ಬನ ತೋರಲು. ಓಕೆ ಡ್ಯಾಡ್, ಬಟ್ ಕೆಲಸ ನೀಟಾಗಿ ಮಾಡಲಿಲ್ಲ ಅಂದರೆ ಐ ವಿಲ್ ಫೈರ್ ದೆಮ್ ಎಂದು ಗಡಸು ದನಿಯಲ್ಲಿ ಹೇಳಿದಾಗ ಹೆದರಿದರು ಜಾನು ಶ್ರವಣ್. ನೋ ರಾಮ್, ನೀನು ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗೋ ಹಾಗಿಲ್ಲ, ನಾನು ಫೈರ್ ಮಾಡಲ್ಲ ಅಂತ ಅಗ್ರಿಮೆಂಟ್ ಮಾಡಿಸಿದ್ದೀನಿ ಎಂದರು ದಯಾನಂದ್. ವಾಟ್, ಇವರನ್ನು ಫೈರ್ ಮಾಡಲ್ವಾ? ಎಷ್ಟು ದಿನ ಅವರು ಕೆಲಸ ಮಾಡಿಲ್ಲ ಅಂದರೂ ಇಟ್ಕೋತೀರಾ ಎಂದು ಕೋಪ ತೋರೆ. ರಾಮ್, ಕೂಲ್ ಡೌನ್, ನಾನು ಹೇಳ್ಕೊಡ್ತೀನಿ, ಸುಮ್ಮನೆ ಈಗಷ್ಟೇ ಸೇರಿನೋನು ಹೆದರಿಸ್ಬೇಡ ಎಂದರು ದಯಾನಂದ್ ಅವನ ಕೈ ಹಿಡಿದು. ಡ್ಯಾಡ್, ಇದು ನೀವು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಓಕೆ, ಬಟ್ ಇದು ಸಕ್ಸಸ್ ಆಗಬೇಕು ಅಂದರೆ ಇವರಿಬ್ಬರ ಬಳಿನೂ ಚೆನ್ನಾಗಿ ಕೆಲಸ ಮಾಡಿಸಬೇಕು. ಇವರು ಹೀಗೆ ಮಾಡಿದ್ರೆ ಇಟ್ ವಿಲ್ ಬಿ ಪ್ಲಾಪ್ ಎಂದ ಜಾನುವನ್ನ ನೋಡಿ. ಓಕೆ ರಾಮ್, ಇವಾಗ ಅವರಿಗೆ ಲೆಟರ್ ಕೊಟ್ಟು ಕಳಿಸು ಎಂದರು ದಯಾನಂದ್. ಅವನ ಕೋಪದ ಮಾತುಗಳ ಬಗ್ಗೆ ತಿಳಿದೆ. ಇವಳಿಗೆ ಕೊಟ್ಟಾಗಿದೆ, ಇನ್ನು ಇವನಿಗಷ್ಟೇ, ಲೆಟರ್ ಕೊಡಿ, ನಾನು ಸೈನ್ ಮಾಡಿ ಕೊಡ್ತೀನಿ ಎಂದಾಗ ತನ್ನ ಕೈಲಿದ್ದ ಲೆಟರ್ ಚಾಚಿದ ಲಕ್ಕಿ. ತಗೋ, ಬಿ ಹಾನೆಸ್ಟ್ ಆ್ಯಂಡ್ ಬಿ ಸ್ಮಾರ್ಟ್ ಎಂದು ಸೈನ್ ಮಾಡಿ ಶ್ರವಣ್ ಕೈಗೆ ನೀಡಿದ್ದ. ಥ್ಯಾಂಕ್ ಯು ಸರ್, ನಾನು ಮಾಡ್ತೀನಿ, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಎಂದ ಖುಷಿಯಿಂದ. ಓಕೆ ಎಂದವ. ದಯಾನಂದ್ ಅವರ ನೋಡಿ, ಶಾಲ್ ವಿ ಗೋ ಡ್ಯಾಡ್, ಈ ಮೀಟಿಂಗ್ ಆದಮೇಲೆ ಲಂಚ್ ಮಾಡೋಣ, ಐ ಆಮ್ ಹಂಗ್ರಿ ಎಂದ ಹೊಟ್ಟೆಯ ಮೇಲೆ ಕೈ ಇಟ್ಟು. ಹೋ ಸರಿ ರಾಮ್, ಲಕ್ಕಿ ಎಲ್ಲ ರೆಡಿನಾ ನೋಡು ಎಂದಾಗ ತಲೆ ಆಡಿಸಿ ಓಡಿದ್ದ ಲಕ್ಕಿ. ಅದರಂತೆ ಎಲ್ಲವೂ ತಯಾರಾಗಿತ್ತು. ದೊಡ್ಡದಾದ ಮೀಟಿಂಗ್ ಹಾಲ್ನಲ್ಲಿ ಎಲ್ಲ ಎಂಪ್ಲಾಯ್ಸ್ ಜೊತೆಗೆ ದಯಾನಂದ್, ಲಕ್ಕಿ, ರಾಮ್ ಎಲ್ಲ ಕುಳಿತರು. ಈಗಷ್ಟೇ ಇನ್ನೊಂದು ಬ್ರಾಂಚ್ನ ಕೆಲಸ ಮುಗಿಸಿ ಬಂದಿದ್ದ ಧರ್ಮರಾಜ್ ಸಹ ಅಲ್ಲಿಗೆ ಬಂದರು. ಹಾಯ್ ಎವ್ರಿಬಡಿ ಎಂದು ವಿಶ್ ಮಾಡಿದ ದಯಾನಂದ್. ನಿಮಗೆಲ್ಲ ಗೊತ್ತು, ನಾನು ಹೊಸ ಪ್ರಾಜೆಕ್ಟ್ ಟ್ರೈ ಮಾಡ್ತಿರೋದು. ಈ ಪ್ರಾಜೆಕ್ಟ್ನಲ್ಲಿ ಸೆಲೆಕ್ಟ್ ಆಗಿರೋದು ಇವರಿಬ್ಬರ. ಮೀಟ್ ಮಿಸ್ ಜಾಹ್ನವಿ ಆ್ಯಂಡ್ ಮಿಸ್ಟರ್ ಶ್ರವಣ್ ಎಂದು ಅವರಿಬ್ಬರತ್ತ ಕೈ ತೋರಿದಾಗ ಇಬ್ಬರು ಎದ್ದು ನಿಂತು ಎಲ್ಲರಿಗೂ ನಮಸ್ಕರಿಸಿದರು. ಇನ್ಮೇಲೆ ಇವರಿಬ್ಬರು ಇಲ್ಲೇ ಕೆಲಸ ಮಾಡ್ತಾರೆ. ಇವರಿಗೆ ಏನೇ ಡೌಟ್ ಇದ್ರೂ ಯಾರಾದರೂ ಸಹಾಯ ಮಾಡಿ, ಅವರು ಇವರು ಅಂತ ನೋಡಬೇಡಿ, ಟ್ರೀಟ್ ದಮ್ ಆಸ್ ಅವರ್ ಕಸಿನ್ಸ್. ಇನ್ನೂ ಹೆಚ್ಚಿನ ಡೌಟ್ ಇದ್ದರೆ ನಮ್ಮ ಬಳಿ ಕಳಿಸಿ ಎಂದಾಗ ಎಲ್ಲ ತಲೆ ಆಡಿಸಿದ್ರೆ ಹುಡುಗಿಯರೆಲ್ಲ ಜಾನುವನ್ನ ನೋಡಿ ಹೊಟ್ಟೆ ಹೊರಿದುಕೊಂಡಿದ್ರು. ಅವಳ ಸಾಮಾನ್ಯ ದಿರಿಸು ನೋಡಿ ಮೂತಿ ಮುರಿದ್ರು ಹಲವರು. ನಾವು ಏನಾದರೂ ಡೌಟ್ ಇದ್ದರೆ ಕೇಳಿ, ಇಷ್ಟೇ ಈ ಮೀಟಿಂಗ್ ಉದ್ದೇಶ, ಮತ್ತೆ ಇವರಿಗೆ ನಮಗೆ ಕೊಡುವಷ್ಟೇ ರೆಸ್ಪೆಕ್ಟ್ ಕೊಡಬೇಕು ಎಂದಾಗ ಎಲ್ಲ ಒಪ್ಪಿಗೆ ನೀಡಿ ಅಲ್ಲಿಂದ ಹೊರಟರು. ಎಲ್ಲ ಹೋಗುವಾಗ ಅವರನ್ನೇ ಕಣ್ಣಲ್ಲಿಸಿ ದಿಟ್ಟಿಸಿ ನೋಡುತ್ತಿದ್ದ ಜಾನುವನ್ನ ನೋಡಿದ ದಯಾನಂದ್. ಏನಮ್ಮ ಜಾನು, ಏನು ನೋಡ್ತಿದೀಯಾ ಎಂದರು ನಗುತ್ತಾ. ಅದು ಸರ್ ಎಂದು ಮುಜುಗರದಿ ಎದ್ದು ನಿಂತವಳು. ಸರ್, ನಾನು ಆ ರೀತಿ ಪೂರ್ತಿ ಮಾಡ್ರಸ್ ಎಲ್ಲ ಹಾಕಲ್ಲ, ಜೀನ್ಸ್ ಅಷ್ಟೇ ಹಾಕ್ತೀನಿ, ಬೇಕಿದ್ರೆ ಮಿನಿ ಸ್ಕರ್ಟ್ ಎಲ್ಲ ಹಾಕಲ್ಲ ಸರ್ ಎಂದು ಮುದ್ದಾಗಿ ಕೇಳಿದಾಗ ದಯಾನಂದ್ ಕಣ್ಣರಳಿಸಿದ್ರೆ ರಾಮ್ ತಲೆ ಚಚ್ಚಿಕೊಂಡ. ಯಾಕಮ್ಮ, ನೀನು ಯಾವಾಗಾದರೂ ಹಾಕು, ಅದಕ್ಕೇನು ಎಂದರು ಗೊಂದಲದಿ. ಅದು ಅವರು ಎಂದು ರಾಮ್ ಕಡೆಗೆ ಕೈ ತೋರುವಾಗ, ಡ್ಯಾಡ್ ಐ ಆಮ್ ಹಂಗ್ರಿ ಎಂದು ಅವರ ಬಳಿ ಬಂದಿದ್ದ ರಾಮ್. ಓಕೆ ರಾಮ್ ಎಂದವರು ಜಾನು ನೋಡಿ. ಜಾನು, ಲಂಚ್ ಟೈಮ್ ಆಗಿದೆ, ಬರ್ತೀಯಾ ನಮ್ಮ ಜೊತೆ, ಇಲ್ಲ ಎಲ್ಲಾದರೂ ಹೋಗ್ತೀಯಾ ಎಂದಾಗ ನಕ್ಕವಳು. ಪರವಾಗಿಲ್ಲ ಸರ್, ನಾನು ಮನೆಗೆ ಹೋಗಿ ಮಾಡ್ತೀನಿ, ಇಲ್ಲಿಂದ ಜಸ್ಟ್ 20 ಕಿಲೋಮೀಟರ್ ನಮ್ಮ ಊರು ಎಂದಾಗ ನಕ್ಕು ಅವಳ ತಲೆ ಸವರಿ, ಹೋಗ್ಬಾರಮ್ಮ,
ಆದರೆ 9:30ಕ್ಕೆ ಇಲ್ಲಿರಬೇಕು ಎಂದಾಗ ತಲೆ ಆಡಿಸಿ ನಡೆದಳು ಮೆಲ್ಲಗೆ. ಮುಂದೆ ನಡೆದು ಹೋಗುತ್ತಿದ್ದವಳ ನೀಳವಾದ ಜಡೆಯನ್ನೇ ನೋಡಿದವ ಇವಳಿಗೆ ತಲೆ ಬಾಚೋಕೆ ಅರ್ಧ ಗಂಟೆ ಬೇಕೇನೋ ಎಂದು ಗುಣಗುತ್ತಾ ನಡೆದ. ರಾಮ್, ಏನು ಯೋಚನೆ ಮಾಡ್ತಿದೀಯಾ ಎಂದರು ಧರ್ಮರಾಜ್ ಅವನ ಕೈ ಹಿಡಿದು. ಏನಿಲ್ಲ ಚಿಕ್ಕು ಎಂದು ಅವರ ನೋಡಿದಾಗ, ಮತ್ತೆ ಕ್ಯಾಂಟೀನ್ ಈ ಕಡೆ ಇರೋದು, ನೀನು ಪಾರ್ಕಿಂಗ್ ಕಡೆ ಹೋಗ್ದಿರೋದು ಎಂದಾಗ ತಲೆ ಕೆರೆದುಕೊಂಡವ, ಹೌದು ನಾನು ಹೋಟೆಲ್ಗೆ ಹೋಗೋಣ ಅಂದ್ಕೊಂಡೆ ಎಂದಾಗ ಅವನ ಮಾತಿಗೆ ಒಪ್ಪಿ, ಸರಿ ನಡಿ ಹೋಗೋಣ ಎಂದು ತಾವು ಅವನ ಹಿಂಬಾಲಿಸಿದ್ರು ದಯಾನಂದ್, ಧರ್ಮರಾಜ್, ಲಕ್ಕಿ. ಕಂಪನಿಯಿಂದ ಆಚೆ ಬಂದ ಜಾನು ತನ್ನಣ್ಣನಿಗಾಗಿ ಕರೆ ಮಾಡಿದ್ಲು. ಜೊತೆಗೆ ಹೋಗೋಣ ಎಂದಿದ್ನಲ್ಲ, ಅವನು ಆಗಷ್ಟೇ ಕಂಪನಿಯಿಂದ ಆಚೆ ಬಂದಿದ್ದ. ಅಣ್ಣ ಎಲ್ಲಿದೀಯಾ ಎಂದಳು ಖುಷಿಯಿಂದ. ಇವಾಗ ಹೊರಟೆ ಸ್ವೀಟಿ, ಎಲ್ಲಿದೀಯಾ ನೀನು ಎಂದ ನಗುತ್ತಾ. ಅಣ್ಣ ನೀನು ಬಿಟ್ಟೋಗಿದ್ದ ಜಾಗಕ್ಕೆ ಬರ್ತೀನಿ, ಅಲ್ಲೇ ಬಾ, ಒಟ್ಟಿಗೆ ಹೋಗೋಣ ಎಂದಳು. ಓಕೆಮ್ಮ, 5 ನಿಮಿಷ, ಹುಷಾರು ಎಂದು ಕರೆ ತುಂಡರಿಸಿದ. ಬೆಂಗಳೂರಿನ ಟ್ರಾಫಿಕಲ್ಲಿ 5 ನಿಮಿಷದ ದಾರಿಯನ್ನು 15 ನಿಮಿಷದಲ್ಲಿ ಕ್ರಮಿಸಿದ ಅಭಿ. ಅವಳು ಆಗಲೇ ಬಂದು 10 ನಿಮಿಷ ಕಳೆದಿತ್ತು. ಇವಳು ಇಲ್ಲೇನು ಮಾಡ್ತಿದ್ದಾಳೆ ಎಂದು ಕಣ್ ಸಂಕುಚಿಸಿ ನೋಡಿದ ರಾಮ್. ಅವಳು ನಿಂತಿದ್ದ ಬಸ್ ಸ್ಟಾಪ್ ಎದುರಿದ್ದ ಹೋಟೆಲ್ ಒಂದರಲ್ಲಿ ಊಟಕ್ಕೆ ಕುಳಿತಿದ್ದರು ರಾಮ್. ಯಾರಿಗೂ ಕಾಯ್ತಿದ್ದ ಹಾಗಿದೆ ಎಂದವ ಅವಳನ್ನು ನೋಡುತ್ತಲೇ ಊಟ ಮಾಡುವುದ ಗಮನಿಸಲಕ್ಕಿ ಮೆಲ್ಲಗೆ ಅವನ ಪಕ್ಕದ ಗ್ಲಾಸ್ ಕಿಟಕಿಯಲ್ಲಿ ಬಾಗಿ ನೋಡಿದ. ಅಲ್ಲಿ ಜಾನುವನ್ನ ನೋಡಿದವ ತುಸುನಕ್ಕು, ಬ್ರೋ ಇನ್ನೊಂದು ಸೀಟ್ ರಿಸರ್ವ್ ಮಾಡಿಸೋದಾ ಎಂದಾಗ ಅವನೆಡೆ ಉರುನೋಟ ಬೀರಿ, ತಗೋ ನಂದು ತಿನ್ನು ಎಂದು ತನ್ನ ತಟ್ಟೆಯಲ್ಲಿದ್ದ ಸ್ವೀಟ್ ಅವನ ತಟ್ಟೆಗೆ ಹಾಕಿದ. ಆದರೂ ಊಟ ಮಾಡೋ ಟೈಮಲ್ಲಿ ಯಾರಿಗೆ ಕಾಯ್ತಿದ್ದಾಳೆ ಎಂದು ನೋಡುವಾಗ ಅವಳ ಮುಂದೆ ಬೈಕ್ ನಿಲ್ಲಿಸಿದ್ದ ಅಭಿ. ಅವಳ ನೋಡಿದ್ದೆ ಖುಷಿಯಿಂದ ಬೈಕ್ ಇಳಿದಿದ್ದ. ಅಣ್ಣ ಎಂದು ಅವನ ನೋಡಿದ್ದೆ ಖುಷಿಯಾದವಳು ಅವನ ತಪ್ಪಿದ್ಲು. ಆ ದೃಶ್ಯ ನೋಡಿದ ರಾಮ್ ಹೊಟ್ಟೆಯಲ್ಲಿ ಖಾರ ಹರಿದಾಗಿತ್ತು. ಸ್ವೀಟಿ ಎಂದು ತಾನು ತಬ್ಬಿದವ, ನನಗೆ ರೀಜೈನ್ ಆಗೋಕೆ ಹೇಳಿದರು, ಸೇಮ್ ಸ್ಯಾಲ್ರಿ, ಎಲ್ಲ ನಿನ್ನ ಪ್ರೀತಿ ಕಣೆ ಎಂದು ಅವಳ ಹಣೆಗೆ ಮುತ್ತಿಟ್ಟ. ಈ ದೃಶ್ಯ ನೋಡಿದ ಮೇಲಂತೂ ಅವನ ಕೈಲಿದ್ದ ಹಪ್ಪಳ ಪುಡಿಯಾಗಿ ಹೋಗಿತ್ತು. ಛಿ, ರೋಡಲ್ಲೇ ರೊಮ್ಯಾನ್ಸ್ ಮಾಡ್ತಾಳೆ ಎಂದು ಹೇಳಿಕೊಂಡವನಿಗೆ ಆಗಷ್ಟೇ ಮೂಡಿದ್ದ ಸಾಫ್ಟ್ ಕಾರ್ನರ್ ಕರೆಗೆ ಹೋಗಿತ್ತು. ನನಗೂ ಕೆಲಸ ಆಯಿತು ಅಣ್ಣ ಎಂದು ಅವಳು ಅವನ ತಬ್ಬಿದಾಗ ನಕ್ಕ. ಟ್ರೀಟ್ ಎಂದರು ಇಬ್ಬರು ಒಮ್ಮೆಲೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರು. ಅಣ್ಣ ಬೈಕ್ ಆ ಕಡೆ ಪಾರ್ಕ್ ಮಾಡಿ ಬಾ, ಊಟ ಇಲ್ಲೇ ಮಾಡೋಣ, ಮನೆಗೆ ಸ್ವೀಟ್ ತಗೊಂಡು ಹೋಗೋಣ, ಲೇಟ್ ಆಗುತ್ತೆ ಎಂದಾಗ ಅವಳ ಮಾತಿಗೆ ಒಪ್ಪಿದವ ಬೈಕ್ ಪಾರ್ಕ್ ಮಾಡಿ ಬಂದಿದ್ದ. ಅವನ ದುರಾದೃಷ್ಟಕ್ಕೆ ಅವರೂ ಅದೇ ಹೋಟೆಲ್ಗೆ ನಡೆದರು. ರಾಮ್, ಲಕ್ಕಿ ಅವರದು ಅದಾಗಲೇ ಅರ್ಧ ಊಟ ಮುಗಿದಿತ್ತು. ಅವರು ಸ್ಪೆಷಲ್ಲಾಗಿ ತಮಗೆಂದೇ ಫ್ಯಾಮಿಲಿ ರೂಮ್ ತೆಗೆದುಕೊಂಡಿದ್ರೆ ಅವರಿಗೆ ಬೇರೆಯವರು ಕಾಣುತ್ತಿದ್ರೆ ವಿನಃ ಬೇರೆಯವರು ಅವ್ರಿಗೆ ಕಾಣುತ್ತಿರಲಿಲ್ಲ. ರಾಮ್, ನಮ್ಮ ಜರ್ಮನ್ ಪ್ರಾಜೆಕ್ಟ್ ಇತ್ತಲ್ಲ ಎಂದು ಅವನ ಕಡೆಗೆ ನೋಡಿದರು ದಯಾನಂದ್. ಏನೋ ಇದು ಹಪ್ಪಳನ ಇಷ್ಟು ಪುಡಿ ಮಾಡಿದೀಯಾ ಎಂದರು ಅವರ ನೋಡಿ. ಆಗೋಯ್ತು ಡ್ಯಾಡ್, ಪುಡಿ ಪುಡಿ ಆಯಿತು ಎಂದವ ತಟ್ಟೆಯಲ್ಲಿದ್ದ ಕೈ ಆಡಿಸುತ್ತಾ ಕುಳಿತ. ಅವರೇನು ಮಾಡುತ್ತಾರೆ ಎಂದು ನೋಡಲು. ಏನು ಆರ್ಡರ್ ಮಾಡೋಣ ಸ್ವೀಟಿ ಎಂದ ಅಭಿ ಮೆನು ನೋಡುತ್ತಾ. ಅಣ್ಣ ನಂಗೆ ರೋಟಿ ದಾಲ್ ಮತ್ತು ಸ್ವೀಟಲ್ಲಿ ರಸಮಲೈ ಜೊತೆಗೆ ಫ್ರೈಡ್ ರೈಸ್ ಎಂದು ಆರ್ಡರ್ ಮಾಡಿದವಳು. ನಿಂಗೆ ರಸಗುಲ್ಲ, ಬಟರ್ ನಾನ್ ಮತ್ತು ವೆಜ್ ಬಿರಿಯಾನಿ ಎಂದಾಗ ನಕ್ಕು ತಲೆ ಆಡಿಸಿದಾಗ ಅವನಿಗೆ ಅದನ್ನೇ ಹೇಳಿದ್ಲು. ದೊಡ್ಡ ರೆಸ್ಟೋರೆಂಟ್ ಹೋಟೆಲಲ್ಲೆಲ್ಲ ಊಟ ಕೊಡಲೇ 1/4 ಗಂಟೆ, ಅಂತೆಯೇ ಅವರಿಗೂ ಊಟ ಕೊಡಲು 1/4 ಗಂಟೆ ಆಗಿತ್ತು. ಅಷ್ಟರಲ್ಲಿ ರಾಮ್ ಅವರ ಊಟ ಮುಗಿದಿತ್ತು. ಅಣ್ಣ ಇದೊಂದು ತುತ್ತು ಎಂದು ಅವನಿಗೆ ಅವಳ ತಟ್ಟೆಯಲ್ಲಿದ್ದ ಊಟ ತಿನ್ನಿಸುವ ಸಮಯಕ್ಕೆ ಅವಳ ಪಕ್ಕವೇ ಹಾದು ಹೊರಟಿದ್ದ ರಾಮ್. ಸಾಕು ಸ್ವೀಟಿ, ನೀನು ತಿನ್ನು ಎಂಬ ಮಾತು ಅವನ ಕಿವಿಗೆ ಬಿದ್ದಾಗ ಕೈ ಮುಷ್ಟಿ ಕಟ್ಟಿ ಅಲ್ಲಿಂದ ನಡೆದಿದ್ದ. ಅವರಿಂದೇ ಬಂದ ದಯಾನಂದ್ ಅವರಿಗೆ ಅವಳ ಬೆನ್ನಷ್ಟೇ ಕಂಡಿತ್ತು. ಇನ್ನು ಲಕ್ಕಿ ಅಣ್ಣನ ನೋಡಿ ಅವನಿಂದ ಓಡಿದ್ರಿಂದ ಜಾನುವನ್ನ ಗಮನಿಸಲಿಲ್ಲ. ಛೆ, ಸ್ವೀಟಿಯಂತೆ ಎಂದು ಕೋಪದಿ ಬುಸಿಗಿಟ್ಟಿದ್ದ ತನ್ನ ಕಾರಲ್ಲಿ ಕುಳಿತವನ ಕೋಪವ ನೋಡಿಯೇ ಲಕ್ಕಿ ಅವನನ್ನು ಮಾತನಾಡಿಸಲು ಹೋಗಲಿಲ್ಲ. ಇನ್ನೇನು ಅವರ ಕಾರಲ್ಲಿಂದ ಹೊರಡಬೇಕು. ಅವರ ಕಾರ್ ಪಕ್ಕವೇ ಕಾರ್ ಒಂದು ಬಂದು ನಿಂತಿತ್ತು. ಅದರಿಂದ ಇಳಿದ ರಮಣ್ಣ ನೋಡಿ ಇನ್ನಷ್ಟು ಕೋಪಗೊಂಡವ ಕೈಯನ್ನು ಮುಷ್ಟಿ ಕಟ್ಟಿ ಸೀಟಿಗೆ ಗುದ್ದಿದ್ದ. ಬ್ರೋ ಕೂಲ್ ಡೌನ್, ಅವನೊಬ್ಬ ಎನಿಮೆ ಅಷ್ಟೇ ಎಂದು ಸಮಾಧಾನ ಮಾಡಲು ನೋಡಿದ ಲಕ್ಕಿ. ಎಸ್, ಅವರು ನನ್ನ ವೈರಿಗಳಷ್ಟೇ ಎಂದಿದ್ದ ಅಭಿಜಾನು ಮುಖವ ನೆನೆದು. ನಡಿ ಹೋಗೋಣ ಎಂದು ರಾಮ್ ಹೇಳಲು ಕಾರ್ ಚಲಾಯಿಸಿದ ಲಕ್ಕಿ. ದಿಸ್ ಇಸ್ ಟೂ ಮಚ್ ಜಾನು ಎನ್ನುತ್ತಾ ಬಂದ ರಮಣ್ಣ ನೋಡಿ ಜಾನುವಿನ ಖುಷಿ ಕೊಂಚ ಕಡಿಮೆಯಾಗಿತ್ತು. ಹಾಯ್ ರಮಣ್ ಎಂದು ಅಭಿ ಅವನ ಕಡೆ ಕೈ ಮಾಡಿ ಕರೆಯಲು ಬೇಕೆಂದೇ ಜಾನು ಪಕ್ಕ ಕುಳಿತವ ನೀವಿಬ್ರು ಮಾತಾಡಬೇಡಿ ನನ್ನ ಜೊತೆ ಎಂದು ಕೋಪ ತೋರಲು, ಇರು ಕೈ ತೊಳೆದು ಬರ್ತೀನಿ ಎಂದು ಅಭಿ ಎದ್ದು ಹೋಗಿದ್ದ. ಯಾಕೆ ಜಾನು, ನನ್ನ ಕಂಪನಿ ಇದ್ದು ಅಲ್ಲಿ ಹೋಗಿದ್ದು ಎಂದು ರಮಣ್ ಅವಳ ತೀರ ಸಮೀಪ ಬಾಗಿದಾಗಲೇ ಮತ್ತೊಮ್ಮೆ ಅಲ್ಲಿಗೆ ಬಂದಿದ್ದ ರಾಮ್ ಕಣ್ಣಿಗೆ ಬಿದ್ದು ಬಿಟ್ಟಿತ್ತು ಆ ದೃಶ್ಯ. ರಮಣ್ ದೂರ ಇರು ಎಂದಳು ಸ್ವಲ್ಪ ಸರಿದು. ಆಗ ಅವಳ ಕಣ್ಣಿಗೆ ಕಂಡಿದ್ದು ತನ್ನನ್ನೇ ನುಂಗುವಂತೆ ನೋಡುತ್ತಿದ್ದ ರಾಮ್. ಅಯ್ಯೋ, ಈ ರಾವಣ ಏನು ಮಾಡ್ತಿದ್ದಾನೆ ಇಲ್ಲಿ ಎಂದು ಕಣ್ಸಂಕುಚಿಸಿ ನೋಡಿದವಳು ಅವನನ್ನೇ ನೋಡುವಾಗ, ಏಯ್ ಜಾನು ಎಂದು ಅವಳ ಭುಜ ಮುಟ್ಟಿದ ರಮಣ್. ತಕ್ಷಣ ಅವನ ಕೈ ತೆಗೆದು ದೂರ ಸರಿದ್ಲು. ಸ್ಟುಪಿಡ್ ಎಂದು ಅಲ್ಲಿಂದ ನಡೆದ ರಾಮ್.
ನಿನಗೆ ಯಾರು ಹೇಳಿದ್ದು ನಾವಿಲ್ಲಿರೋದು ಎಂದಳು ಅಸಹನೆಯಿಂದ. ನನ್ನ ಅಮ್ಮ ನಿನ್ನ ಅತ್ತೆ ಎಂದ ಅವಳನ್ನೇ ನೋಡುತ್ತಾ ಮುದ್ದಾಗಿ ಕಾಣುತ್ತಿದ್ಲು. ಅವರಿಗೆ ಯಾರು ಹೇಳಿದ್ದು ಎಂದಳು ಸಿಡುಕುತ್ತಾ. ನಾನು ಹೇಳಿದೆ ಸ್ವೀಟಿ, ಅತ್ತೆ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಹೇಳಿದರು. ನಾನು ಊಟ ಮಾಡಿ ಬರ್ತೀವಿ ಎಂದೆ. ಸೊ ಹೋಟೆಲ್ ಹೆಸರು ಕೇಳಿದ್ರು ಹೇಳಿಬಿಟ್ಟೆ ಎಂದು ಅಭಿ ನುಡಿದಾಗ ಪೆಚ್ಚಾಗಿ ಅವನ ಕಡೆಗೆ ನೋಡಿದ್ಲು. ನೀವು ಅಣ್ಣ ತಂಗಿ ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಕಂಪನಿ ಇದೆ, ಅದು ಬೆಂಗಳೂರಲ್ಲೇ ಫೇಮಸ್ ಅಂತ ಗೊತ್ತಿದ್ದು ನೀವಿಬ್ಬರು ಬೇರೆ ಬೇರೆ ಕಂಪನಿಗೆ ಹೋಗಿ ಸಾಮಾನ್ಯರ ಥರ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀರಾ ಅಲ್ವಾ ಎಂದ ರಮಣ್ ಗಂಭೀರವಾಗಿ. ಮೊದಲನೇದು ನಾವು ಸಾಮಾನ್ಯರ ರಮಣ್, ನಮಗೆ ನಾರ್ಮಲ್ ಲೈಫ್ ಲೀಡ್ ಮಾಡೋಕೆ ಇಷ್ಟ. ಎರಡನೇದು ನನ್ನ ಹಳೆಯ ಕಂಪನಿಯಲ್ಲಿ ನಾನು ವರ್ಕ್ ಮಾಡೋಕ್ಕೆ ಹೋಗಿರೋದು. ಇನ್ನು ಜಾನುಗೆ ಪ್ಲೇಸ್ಮೆಂಟ್ ಆಗಿದ್ದ ಕಂಪನಿಯಲ್ಲಿ ಜಾಯ್ನ್ ಆಗಿದ್ದಾಳೆ ಅಷ್ಟೆ ಎಂದ ಅಭಿಯು ಗಂಭೀರವಾಗಿ. ಓಕೆ ನೀವು ಯಾವಾಗ ನನ್ನ ಮಾತು ಕೇಳ್ತೀರಾ, ಅಟ್ಲೀಸ್ಟ್ ಊಟಕ್ಕಾದರೂ ನಮ್ಮನೆಗೆ ಬರ್ಬೇಕು ತಾನೆ ಎಂದ ರಮಣ್ ಅವನ ಗಂಭೀರ ಮೊಗ ನೋಡಿ. ನಾವು ಪ್ಲಾನ್ ಮಾಡಿರಲಿಲ್ಲ, ಸಡನ್ನಾಗಿ ಫಿಕ್ಸ್ ಆಯಿತು ಅಷ್ಟೇ. ಇನ್ಮೇಲೆ ಬರ್ತಾ ಇರ್ತೀವಲ್ಲ ನೋಡೋಣ ಎಂದು ಮಾತಿಗೆ ವಿರಾಮ ಇಟ್ಟ ಅಭಿ. ಸ್ವೀಟಿ ಹೊರಡೋಣವಾ, ಟೈಮ್ ಆಗುತ್ತೆ ಎಂದ ತಂಗಿಯ ನೋಡಿ. ಹಾ ಅಣ್ಣ ಎಂದು ಎದಳು. ರಮಣ್ ಸಹ ಮೇಲೆ ಕೈ ತೊಳೆದು ಬಂದವಳು ಬಾಯ್ ಲಡ್ಡು ಎಂದು ಓಡಿದ್ಲು. ಅವಳ ಹಿಂಬಾಲಿಸಿ ನಡೆದ ಅಭಿ. ಎಷ್ಟು ದೂರ ಓಡ್ತೀಯೋ ಓಡು, ಆದರೆ ನಿನ್ನ ಕಾಲಿಗೆ ಕಟ್ಟಿರೋ ಹಗ್ಗ ನನ್ನ ಕೈಲಿದೆ ಎಂದು ನಕ್ಕ ರಮಣ್ ತನ್ನ ಕಾರು ಹತ್ತಿ ಹೊರಟ. ಅಣ್ಣ, ಈ ರಮಣ್ಣಿಂದ ದೂರ ಇರಬೇಕು ನಾನು ಎಂದು ಜಾನು ಅಣ್ಣನ ಬೈಕ್ನಲ್ಲಿ ಊರಿನ ದಾರಿ ಹಿಡಿದಿದ್ರು. ಹಾಮ, ನಿನ್ನ ಮುಖ ನೋಡಿನೇ ನಿಂಗೆ ಅಲ್ಲಿ ಕಂಫರ್ಟ್ ಇಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ಬೇಗ ಹೊರಟಿದ್ದು. ಇಲ್ಲ ನಿಂಗೆ ಐಸ್ ಕ್ರೀಮ್ ಕೊಡಿಸ್ತಿದ್ದೆ ಎಂದವನ ಮಾತಿಗೆ ಅವನ ಅಪ್ಪಿ ಬಿಟ್ಟಳು ಜೋರಾಗಿ. ಏನೊಂದು ಹೇಳದೆ ಅರ್ಥ ಮಾಡಿಕೊಂಡ ಅಣ್ಣನ ಮೇಲೆ ಗೌರವ ಜಾಸ್ತಿ ಆಗಿತ್ತು ಅವಳಿಗೆ. ಇವಾಗ ಪಾನಿಪುರಿ ತಿಂತೀಯಾ ಅಥವಾ ಪಾರ್ಸೆಲ್ ತಗೊಳ್ಳೋಣವಾ ಎಂದ ಎದುರಿದ್ದ ಚಾಟ್ ಸೆಂಟರ್ ನೋಡಿ. ಪಾರ್ಸೆಲ್ ತಗೊಳ್ಳೋಣ ಅಣ್ಣ, ಎಲ್ಲ ಒಟ್ಟಿಗೆ ಕುಳಿತು ತಿನ್ನೋಣ, ಚೆನ್ನಾಗಿರುತ್ತೆ ಎಂದಾಗ ತಂಗಿಯ ಆಸೆಯಂತೆ ಹೋಗಿ ಎಲ್ಲರಿಗೂ ವಿಧ ವಿಧದ ಚಾಟ್ಸ್ ತೆಗೆದುಕೊಂಡು ಬಂದ. ಮತ್ತೆ ಹೊರಟಿತ್ತು ಪಯಣ ಊರಿನ ಕಡೆಗೆ. ಇತ್ತ ಲಕ್ಕಿಯ ಜೊತೆ ಆಫೀಸ್ ಸೇರಿದ ರಾಮ್ ಕೋಪದಲ್ಲಿ ಕೊರಿಯುತ್ತಿದ್ದ. ಕೋಪವೋ ಪ್ರೀತಿಯೋ ಹೊಟ್ಟೆ ಹುರಿಯೋ, ಒಟ್ಟಿನಲ್ಲಿ ಅವನಿಗೆ ಅವಳನ್ನು ಬೇರೆಯವರ ಜೊತೆ ನೋಡಿ ಸಹಿಸಲಾಗುತ್ತಿಲ್ಲ. ಅಗ್ರಜ, ಏನಾಯ್ತು ಎಂದು ಅವನ ಹಿಂದಿಗೆ ಬಂದ ಲಕ್ಕಿ ದಿಢೀರೆಂದು ಕೋಪಗೊಂಡವನ ನೋಡಿ ಮಾತನಾಡಿಸಲು ಬಂದಿದ್ದ ಪಾಪ. ಇದು ಆಫೀಸ್ ಲಕ್ಷ್ಮಣ್, ನಿನ್ನ ಕೆಲಸ ನೋಡ್ಕೋ ಹೋಗು ಎಂದು ಅರಿಸಿದವನ ಕೋಪಕ್ಕೆ ಬೆದರಿ ಪೆಚ್ಚು ಮುಖ ಮಾಡಿಕೊಂಡು ನಡೆದ ಲಕ್ಷ್ಮಣ್. ಹೌ ಡೇರ್ ಯು ಎಂದು ಪದೇ ಪದೇ ಜಾನುವಿನ ಮಗುವನ್ನೇ ನಿಂದವ ತನ್ನೆದುರು ಇದ್ದ ವಸ್ತುಗಳ ದಿಟ್ಟಿಸಿ ನೋಡುತ್ತಾ ಕೋಪ ತಣಿಸಿಕೊಂಡಿದ್ದ. ಲಕ್ಕಿ ಏನಾಯಿತು ಎಂದು ಲಕ್ಕಿಯನ್ನು ನೋಡಿದ ತಕ್ಷಣ ಓಡಿ ಬಂದಳು ಮಹಾಲಕ್ಷ್ಮಿ. ಏನಿಲ್ಲ ಮಹಿ ಎಂದ ಬೇಸರದಿಂದ. ಏನಿಲ್ಲ ಅಂದರೆ ಹೇಗೆ, ಇಷ್ಟು ಬೇಜಾರಾಗಿದೆಯಾ, ಬಾಸ್ ಏನಾದರೂ ಅಂದ್ರಾ ಎಂದಳು ಮೆಲ್ಲಗೆ. ಹಾಂ, ಕೋಪದಲ್ಲಿದ್ದ, ಕೇಳಿದ್ದಕ್ಕೆ ಬೈದು ಬಿಟ್ಟ ಎಂದ ಸಪ್ಪಗೆ. ಅವರು ಹಾಗೆ ಅಲ್ವಾ, ನಿನಗೆ ಗೊತ್ತು ತಾನೆ, ಮತ್ತ್ಯಾಕೆ ಬೇಜಾರಾಗಿದೆಯಾ ಬಿಡು ಎಂದು ಅವನ ಕೈ ಹಿಡಿದ್ಲು. ಆದರೂ ಒಮ್ಮೊಮ್ಮೆ ಬೇಜಾರಾಗುತ್ತೆ, ಲೆಟ್ ಇಟ್ ಬಿ ಎಂದು ನಿಟ್ಟಿಸಿರು ಹೊರಬಿಟ್ಟ. ಹಾಂ ಸರಿ ಬಾಯ್ ಎಂದು ತನ್ನ ಜಾಗಕ್ಕೆ ಮರಳಲು ಹೊರಟುವಳ ಕೈ ಹಿಡಿದು, ಯಾಕೆ ಹಾಗೆ ಹೊರಟೆ ಎಂದ ತುಂಟತನದಿಂದ. ನಾನು ಬಂದಿದ್ದು ನಿನ್ನ ಬೇಜಾರಿಗೆ ಕಾರಣ ಕೇಳೋಕೆ, ಗೊತ್ತಾಯ್ತಲ್ವಾ ಎಂದವಳ ಸಮೀಪ ಬಂದು. ನಾನು ಬೇಜಾರಿಗೆ ಕಾರಣ ಗೊತ್ತಾಯಿತು, ನನ್ನ ಪ್ರೀತಿ ಗೊತ್ತಾಗ್ತಿಲ್ವಾ ಎಂದ ಅವಳ ಮುಗ ನೋಡಿ. ಲಕ್ಕಿ ಬಿಡು ಕೈ, ಬಾಸ್ ನೋಡಿರೋ ಬೈತಾರೆ ಎಂದು ಕೈ ಬಿಡಿಸಿಕೊಂಡು ಹೋಳಿದವಳ ನೋಡಿ ತಲೆ ಕೊಡವಿ ನಡೆದಲಕ್ಕೆ. ಇವಳು ಮಹಾಲಕ್ಷ್ಮಿ, ಇವರ ಕಂಪನಿಯಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಿದ್ದಾಳೆ. ಮಿತಭಾಷಿ, ಮೃದು ಮನಸ್ಸಿನ ಹುಡುಗಿ. ಮೊದಲ ನೋಟದಲ್ಲೇ ಇಷ್ಟ ಆದವಳಿಗೆ 1-2 ತಿಂಗಳು ಬಿಟ್ಟು ಪ್ರಪೋಸ್ ಸಹ ಮಾಡಿದ. ಆದರೆ ಅವಳ ಕಡೆಯಿಂದ ಇನ್ನೂ ಗ್ರೀನ್ ಸಿಗ್ನಲ್ ಬಂದಿಲ್ಲ. ಸದ್ಯಕ್ಕೆ ಅವನದು 1 ವೇ ಪ್ರೇಮ ಕತೆ. ಸಂಜೆ ಅಷ್ಟರಲ್ಲಿ ಮನೆ ತಲುಪಿದ್ರು ಜಾನು ಅಭಿ. ಬೈಕ್ ನಿಲ್ಲುತ್ತಿದ್ದಂತೆ ಓಡಿದಳು ಜಾನು ಖುಷಿ ವಿಷಯ ತಿಳಿಸಲು. ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಅತ್ತೆ, ಮಾವ ಎಂದು ಕೂಗಿದಳು ಹಾಲ್ನಲ್ಲಿ ನಿಂತು. ಅಯ್ಯೋ ಕಿವಿ ಹೋಯ್ತು ನಂದು, ಮೆಲ್ಲಗೆ ಕೂಗೆ ಎಂದರು ಕುಸುಮ. ಅಜ್ಜಿ ಸಿಹಿ ಸುದ್ದಿ ಗೊತ್ತಾ ಎಂದು ಅವರ ತಬ್ಬಿದವಳು. ಅಪ್ಪ ನೀವೆಲ್ಲಿದ್ದೀರಾ ಎಂದಳು ಜೋರಾಗಿ. ಇಲ್ಲೇ ಇದ್ದೀನಿ ಮಗಳೇ ಎಂದು ಚಹಾ ಕಪ್ ಕೆಳಗಿಟ್ಟು ನಿಂತರು ಅವಳೆದುರು. ಇಷ್ಟು ದಿನ ನನ್ನ ಅಣ್ಣಂಗೆ ಬೈತಿದ್ರಲ್ಲ ನೀವು, ಇನ್ಮೇಲೆ ಬೈಯೋ ಹಾಗಿಲ್ಲ ಎಂದಳು ಭುಜ ಕುಣಿಸಿ. ಅಂತಹ ಮಹಾಕಾರ್ಯ ಏನು ಮಾಡಿದ ನಿನ್ನಣ್ಣ ಎಂದರು ಹಿಂದೆಯೇ ಸ್ವೀಟ್ ಹಿಡಿದು ಬಂದ ಮಗನ ನೋಡಿ. ಅಣ್ಣ ಬಾಕ್ಸ್ ಕೊಡು ಎಂದು ಬಾಕ್ಸ್ ತೆಗೆದುಕೊಂಡು 2 ಸ್ವೀಟ್ ಅಪ್ಪನ ಬಾಯಿಗಿಟ್ಟವಳು. ಅಣ್ಣ ಕೆಲಸಕ್ಕೆ ರೀಜೈನ್ ಆಗಿದ್ದಾನೆ, ನನಗೂ ಕೆಲಸ ಸಿಕ್ತು ಎಂದಳು ಖುಷಿಯಿಂದ. ಅದೊಂದು ಮಾತಿಗೆ ಎಲ್ಲರ ಕಣ್ ತುಂಬಿದವು. ಏನು ಹೇಳ್ತಿದೀಯ ಜಾನು ಎಂದರು ಭೂಮಿ ಆಶ್ಚರ್ಯದಿಂದ. ಮಗ ಇಷ್ಟು ದಿನ ಎಲ್ಲ ಇದ್ದು ಏನೋ ಕಳೆದುಕೊಂಡವನಂತೆ ಇರುವುದು ನೋಡಿ ಸಂಕಟ ಪಡುತ್ತಿದ್ರು ಅವರು. ಹೌದು ಅಮ್ಮ, ನಿಮ್ಮ ಆಶೀರ್ವಾದದಿಂದ ಕೆಲಸ ಮತ್ತೆ ಸಿಕ್ತು ಎಂದು ಅಪ್ಪನ ನೋಡಲು ಖುಷಿಯಾಯಿತು ಕಣೋ ಎಂದು ಅವನ ಬಾಯಿಗೆ ಸ್ವೀಟ್ ಇಟ್ಟು ತಬ್ಬಿದರು ಅವನ. ಥ್ಯಾಂಕ್ ಯು ಅಪ್ಪ, ಕ್ಷಮಿಸಿ ಬಿಡಿ ಎಂದು ಕಣ್ ತುಂಬಿಕೊಂಡ. ಇಷ್ಟು ದಿನ ಎಲ್ಲರಿಗೂ ನೋವು ಕೊಟ್ಟೆ, ಇನ್ಮುಂದೆ ಎಲ್ಲರಿಗೂ ಖುಷಿ ಕೊಡ್ತೀನಿ ಎಂದಾಗ ಎಲ್ಲರೂ ಆನಂದ ಬಾಷ್ಪ ಹರಿಸಿದ್ರು. ಕಲ್ಯಾಣಿ ಅವರಿಗೆ ಮಾತ್ರ ಹೊಟ್ಟೆ ಹುರಿಯುತ್ತಿತ್ತು.
ಸಾಕು ಸಾಕು ಈ ಎಮೋಷ್ನಲ್ ಡ್ರಾಮಾ, ಇವಾಗ ಪಾನಿಪುರಿ ಪಾರ್ಟಿ ಅಣ್ಣನಿಂದ ಎಂದು ಅವನ ಕೈಲಿದ್ದ ಕವರ್ ತೆಗೆದುಕೊಂಡು ಹೋಗಿ ಎಲ್ಲರಿಗೂ ತಟ್ಟಿಗೆಯಲ್ಲಿ ಹಾಕಿಕೊಂಡು ಬಂದು ಕೊಟ್ಲು. ಎಲ್ಲ ನಮ್ಮ ಮಹಾಲಕ್ಷ್ಮಿ ದಯೆ, ಅವಳಿದ್ದ ಕಡೆ ನೋವಿಗೆ ಜಾಗವೇ ಇಲ್ಲ ಎಂದು ಮೊಮ್ಮಗಳ ತಲೆ ಸವರಿದ್ರು ಶಿವಕುಮಾರ್. ಇಲ್ಲ ತಾತ, ನಾನಿರೋ ಕಡೆ ಕಷ್ಟ ಸುಳಿಯೋಕ್ಕೂ ಬಿಡಲ್ಲ ನೀವೆಲ್ಲ ಎಂದು ಅವರ ತಬ್ಬಿದ್ಲು. ಸಂತೋಷ ನಗು ತುಂಬಿತ್ತು ಅಲ್ಲಿ. ಅಭಿಮನ್ಯು ಒಬ್ಬ ತನ್ನ ನಿರ್ಧಾರ ಬದಲಾಯಿಸಿದ್ರಿಂದ, ಆದರೆ ಅವನ ತಂಗಿಯ ಜೀವನವೇ ಅವನ ನಿರ್ಧಾರದಿಂದ ನಲ್ಗಿ ಹೋದರೆ? ಮಾನೇ ದಿನ ಬೆಳಗ್ಗೆ ಲವಲವಿಕೆಯಿಂದ ಎದ್ದು ತನ್ನೆಲ್ಲ ಕೆಲಸಗಳ ಮುಗಿಸಿಕೊಂಡು ಆಫೀಸಿಗೆ ಹೋಗಲು ತಯಾರಾಗಿದ್ಲು ಜಾನು. ದಯಾನಂದ್ ಅವರು ನಿನ್ನಿಷ್ಟದ ಬಟ್ಟೆ ಅಂದಿದ್ದಕ್ಕೆ ತುಸು ಆಸೆಯಿಂದಲೇ ತಯಾರಾಗಿದ್ಲು. ತುಂಬ ಮುದ್ದಾಗಿ ಕಾಣ್ತಿದ್ಯಾ ಕಣ, ಹುಷಾರು ಎಂದು ದೃಷ್ಟಿ ತೆಗೆದು ಮುತ್ತಿಟ್ಟರು ಭೂಮಿ. ಕೆಲಸಕ್ಕೆ ಹೋಗ್ತಿರೋದು ನೀನು, ಹುಡುಗನ ನೋಡೋಕಲ್ಲ ಎಂದು ಕೊಂಕಾಡಿದ್ರು ಕಲ್ಯಾಣಿ ಅವಳ ಅಂದ ನೋಡಿ. ಹೋಗ್ಲಿ ಬಿಡೆ, ಯಾರಾದರೂ ಇಷ್ಟಪಟ್ಟರೆ ಮದುವೆ ಮಾಡ್ಕೊಳ್ಳಿ, ನಿನಗೇನು ಎಂದು ಮೊಮ್ಮಗಳ ಪರ ನೋಡಿದರು ಕುಸುಮ. ಹುಷಾರು ಕಂದ, ಕೆಟ್ಟವರ ಕಣ್ಣು ಬಿದ್ದಾವು ಎಂದು ನಕ್ಕರು ಕುಸುಮ. ಹ್ಞೂ ಅಜ್ಜಿ ಎಂದು ಎಲ್ಲರ ಆಶೀರ್ವಾದ ಪಡೆದು, ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲ ಚೆನ್ನಾಗಿ ಆಗೋ ಥರ ಆಗಲಿ ಅಂತ ವಿಶ್ ಮಾಡಿ ಎಂದು ಮುದ್ದಾಗಿ ನಕ್ಕವಳಿಗೆ ಅವಳು ಕೇಳಿದಂತೆಯೇ ಆಶೀರ್ವದಿಸಿದ್ರು ಅವಳ ಮನೆಯವರು. ಅಣ್ಣ ತಂಗಿ ಇಬ್ಬರು ಬುಲೆಟ್ ಮೇಲೆ ಹೊರಟರೆ ಪೂರ್ತಿ ಊರೇ ನಿಂತು ನೋಡುತ್ತಿದ್ದು. ಅಣ್ಣ ತಂಗಿ ಅಂದರೆ ಹೀಗಿರಬೇಕು ಎಂದು ಎಷ್ಟೋ ತಾಯಂದಿರು ಹೇಳಿದ್ದು ಉಂಟು. ಹುಷಾರು ಸ್ವೀಟಿ, ಊಟದ ಟೈಮ್ಗೆ ಸರಿಯಾಗಿ ಊಟ ಮಾಡು, ನನಗೂ ಲಂಚ್ ಬ್ರೇಕ್ ಬಿಟ್ಟಾಗ ಕಾಲ್ ಮಾಡ್ತೀನಿ. ಆಮೇಲೆ ಜಾಸ್ತಿ ಟೆನ್ಷನ್ ತಗೋಬೇಡ, ಸಂಜೆ ಆಚೆ ಬರಬೇಡ, ಒಂದೇ ಕಡೆ ಇರು, ಜಾಸ್ತಿ ಜನ ಇರೋ ಕಡೆ ನಿಂತ್ಕೋ ಎಂದು ಹೇಳುತ್ತಿದ್ದವನ ಬಾಯಿ ಮುಚ್ಚಿ ಹ್ಞೂ ಅಣ್ಣ ನೀನು ಹುಷಾರು ಎಂದು ಅವರನ್ನು ಕಳುಹಿಸಿದ್ಲು. 9:30ಕ್ಕೆ ಕಂಪನಿಯಲ್ಲಿ ಅಟೆಂಡೆನ್ಸ್ ಕೊಟ್ಟು ನಿನ್ನೆ ತನ್ನನ್ನು ಅಪಾಯಿಂಟ್ ಮಾಡಿಕೊಂಡ ಮ್ಯಾನೇಜರ್ ಬಳಿ ತನ್ನ ಕೆಲಸ ಏನೆಂದು ತಿಳಿದುಕೊಂಡು ತನ್ನ ಜಾಗವನ್ನು ಅಲಂಕರಿಸಿದ್ಲು ಜಾನು. ತನ್ನ ಲ್ಯಾಪ್ಟಾಪ್ ತೆಗೆದು ಮಾಡುವಾಗ ತಾನು ಕೂರುವ ಸ್ಥಳಕ್ಕೂ ಲ್ಯಾಪ್ಟಾಪ್ಗೂ ನಮಸ್ಕಾರ ಮಾಡಿ ಕುಳಿತವಳು ನೋಡಿ ಮೂತಿ ಮುರಿದರು ಎಷ್ಟೋ ಜನ. ಅವಳಷ್ಟು ಸುಂದರವಾಗಿಲ್ಲವಲ್ಲ. ಸರಿಯಾಗಿ 10 ಗಂಟೆಗೆ ಎಲ್ಲರೂ ಪಿನ್ ಡ್ರಾಪ್ ಸೈಲೆಂಟ್ ಆದರು. ಇದುವರೆಗೂ ಇದ್ದ ಗುಸುಗುಸು ಯಾಕಿಲ್ಲ ಎಂದು ನೋಡುವಾಗ ಬಾಗಿಲಲ್ಲಿ ಬರುತ್ತಿದ್ದ ರಾಮ್ ಕಾಣಿಸಿದ ಅವಳಿಗೆ. ಈ ರಾವಣನಿಗೆ ಇಷ್ಟೊಂದು ಹೆದರುತ್ತಾರಾ ಎಂದು ತನ್ನಲ್ಲೇ ನುಡಿದು ಸುಮ್ಮನೆ ಕುಳಿತಳು. ಗುಡ್ ಮಾರ್ನಿಂಗ್ ಸರ್ ಎಂದು ಎಲ್ಲರೂ ಹೇಳಿದಾಗ ತಾನು ಎದ್ದು ಗ್ರೀಟ್ ಮಾಡಿದ್ಲು. ಎಲ್ಲರಿಗೂ ಒಂದು ಗಂಭೀರ ನಗು ಕೊಟ್ಟವ ಅವಳನ್ನು ಮಾತ್ರ ದಿಟ್ಟಿಸಿ ನೋಡುತ್ತಾ ಒಳನಡೆದ. ಇವನಿಗೆ ಯಾವಾಗ ಏನಾಗುತ್ತೋ ಎಂದು ಬೈದುಕೊಂಡು ಇನ್ನೇನು ತನ್ನ ಸೀಟಿನಲ್ಲಿ ಕುಳಿತುಕೊಳ್ಳುವಾಗಲೇ ಜಾಹ್ನವಿ, ಇದು ನನಗೆ ಅರ್ಥ ಆಗ್ತಿಲ್ಲ, ಹೇಳಿಕೊಡು ಎಂದು ಶ್ರವಣ್ ಕೇಳಲು ಚಂದದ ನಗು ಕೊಟ್ಟು ಅವನಿಗೆ ಅದನ್ನು ಲ್ಯಾಪ್ಟಾಪಲ್ಲಿ ವಿವರಿಸತೊಡಗಿದ್ಲು. ಆಗಷ್ಟೇ ಕ್ಯಾಬಿನ್ ಹೊಕ್ಕು ಅವಳನ್ನು ನೋಡುತ್ತಿದ್ದವನ ಕೋಪ ಮತ್ತೆ ಸರನೆ ಹೇರಿತು. ಇವಳಿಗೆ ಗಂಡಸರಿಂದ ದೂರ ಇರಬೇಕು ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ ಅನಿಸುತ್ತೆ. ನಿನ್ನೆ ರೋಡಲ್ಲಿ ಅವನು, ರೆಸ್ಟೋರೆಂಟಲ್ಲಿ ರಮಣ್, ಈಗ ಈ ಶ್ರವಣ್, ಎಲ್ಲರ ಜೊತೆಗೂ ಹೀಗೆ ಹಲ್ಕಿರಿದು ಮಾತಾಡ್ತಾಳೇನೋ, ಆದರೆ ನನ್ನ ಜೊತೆ ಮಾತ್ರ ಜಗಳಕ್ಕೆ ನಿಲ್ತಾಳೆ ಎಂದು ಊರ ಎಂದವ. ನಾನೇಕೆ ಇವಳ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಎಂದುಕೊಂಡವ ತನ್ನ ಕೆಲಸದಲ್ಲಿ ತೊಡಗಿದ. 1-1/2 ಗಂಟೆ ಅಷ್ಟೇ, ಮನ ತಡಿಬೇಕಲ್ಲ, ಮತ್ತೆ ಪರದೆಯತ್ತ ಕಣ್ಣಾಡಿಸಿದ. ಈಗ ಅವಳೊಬ್ಬಳೇ ಇದ್ಲು. ಅವಳಿಗೆ ಕೊಟ್ಟಿದ್ದ ಫೈಲ್ ಡೀಪ್ ಆಗಿ ನೋಡುತ್ತಿದ್ದವಳಿಗೆ ಯಾವುದರ ಅರಿವು ಇಲ್ಲ. ಅಬ್ಬಾ, ಇವಾಗ ಅರ್ಥ ಆಯಿತು ಎಂದು ಅದನ್ನು ಮುಚ್ಚಿಟ್ಟು ಎದ್ದವಳು ಅಲ್ಲಿಂದ ಹೊರಡುವಷ್ಟರಲ್ಲಿ ಜಾಹ್ನವಿ, ನಿಮ್ಮನ್ನು ಸರ್ ಕರೀತಿದ್ದಾರೆ ಎಂದು ಪ್ಯೂನ್ ಹೇಳಿದಾಗ ಎದ್ದು ನಡೆದಳು, ಮನದಲ್ಲಿ ಬೈದುಕೊಳ್ಳುತ್ತಲೆ. ಶಾಲೆ ಗೆಟ್ಟಿನ್ ಸರ್ ಎಂದಳು ಭಯದಲ್ಲಿ. ಯಾ ಎಂದ ಲ್ಯಾಪ್ಟಾಪ್ ನೋಡುತ್ತಲೆ. ಸರ್ ಕರೆದ್ರಂತೆ ಎಂದಳು ಮೆತ್ತಗೆ. ಹಾಂ, ಈ ಫೈಲ್ ರೆಡಿ ಮಾಡು, ಅದು ಸಂಜೆ ಅಷ್ಟರಲ್ಲಿ ಆಗಬೇಕು ಎಂದು ಅವಳ ಮುಂದೆ ಒಂದು ಫೈಲ್ ಇಟ್ಟ. ನನ್ನ ಕೆಲಸ ದಯಾನಂದ್ ಸರ್ ಹೇಳೋದು, ಇವನು ಹೇಳೋದಲ್ಲ ಎಂದು ಗುಣಗುತ್ತಲೇ ಅದನ್ನು ಇಟ್ಟುಕೊಂಡವಳ ನೋಡಿ, ಏನು ನಾನು ಹೇಳಿದ ಕೆಲಸ ಮಾಡಲ್ಲ ಅಂತ ಬೈಕೋತಿದೀಯಾ ಎಂದ ತನ್ನ ಚೇರಿಗೆ ಹೊರಗೆ. ಅಯ್ಯೋ ಇಲ್ಲ ಸರ್ ಎಂದು ಫೈಲ್ ಗಟ್ಟಿಯಾಗಿ ಹಿಡಿದು ನುಡಿದವಳ ನೋಡಿ, ಮತ್ತೆ ಯಾಕೆ ನಿಂತಿದೀಯಾ ಎಂದು ಗದರಿದ. ಯಾಕಿಲ್ಲ ಸರ್ ಎಂದು ಹೊರಟವಳ ನೋಡಿ, ಎಲ್ಲಿಗೆ ಹೊರಟೆ ಎಂದ ಮತ್ತೆ. ನನ್ನ ಸೀಟಿಗೆ ಸರ್ ಎಂದಳು ತಿರುಗಿ ನಿಂತು. ಯಾಕೆ ಅಲ್ಲಿ ಕೂತು ಹರಟೆ ಹೊಡಿಯೋಕ್ಕ, ಕೂತ್ಕೋ ಇಲ್ಲೇ ಎಂದು ಗದರಿದ ತಕ್ಷಣ ಅಲ್ಲೇ ಕುಳಿತಳು. ಯಾಕೆ ಅಲ್ಲಿ ಕೂತ್ಕೊಂಡು ಇಷ್ಟು ಹತ್ತಿರ ಕೂರ್ತಾರಾ ಎಂದು 3 ಚೇರ್ ಬಿಟ್ಟು ಕುಳಿತವಳ ನೋಡಿ ಅರ್ಥವಾಗದೆ ಅವನನ್ನೇ ನೋಡಿದವಳ ನೋಡಿ ಕಣ್ ತೇಲಿಸಿದಬ್ಬ. ಇಲ್ಲಿ ಕೂತ್ಕೋ, ಡೌಟ್ ಇದ್ರೆ ಹೇಳೋಕೆ ಎಂದು ತನ್ನ ಪಕ್ಕದ ಸೀಟ್ ತೋರಿದಾಗ ಭಯದಲ್ಲೇ ಬಂದು ಕುಳಿತಳು ಜಾನು. ಇನ್ನೂ ಏನು ರಾಹುಕಾಲ ನೋಡ್ತಿದೀಯಾ ಎಂದು ಫೈಲ್ ತೆರೆಯದೆ ಕುಳಿತವಳ ನೋಡಿ. ಇಲ್ಲ ಸರ್, ನನ್ನ ಪೆನ್ ಮತ್ತು ನೋಟ್ ಪ್ಯಾಡ್ ಎಂದಳು ಮೆಲ್ಲಗೆ. ತಗೋ, ಇದರಲ್ಲೇ ಮಾಡು, ಮತ್ತೆ ಅಲ್ಲಿಗೆ ಹೋಗಿ ಬರೋಕೆ 1/2 ಗಂಟೆ ಮಾಡಬೇಡ ಎಂದು ಅವನದೇ ಪೆನ್ ನೋಟ್ ಪ್ಯಾಡ್ ಕೊಡಲು ಮೆಲ್ಲಗೆ ತೆಗೆದುಕೊಂಡು ಫೈಲಲ್ಲಿ ತಲೆ ಇಟ್ಟವಳ ನೋಡಿ ತನ್ನ ಲ್ಯಾಪ್ಟಾಪ್ ನೋಡಕ್ಕೆ ತೊಡಗಿದ ರಾಮ್. ಅಯ್ಯೋ, ನನಗೆ ಈ ಚೇನಲ್ಲಿ ಕೂರೋಕ್ಕಾಗಲಿಲ್ಲ, ಈ ಅಪ್ಪ ಒಳ್ಳೆ ಹಿಟ್ಲರ್ ಥರ ಆಡ್ತಾನೆ, ಅಯ್ಯೋ ಬೆನ್ನೋವೇ ಬಂದೋಯ್ತು ಎಂದು ಕುಳಿತಲ್ಲೇ ಕೊಸರಾಡುತ್ತಿದ್ದವಳ ಕಿರುಗಣ್ಣಲ್ಲೇ ನೋಡಿದ. ಪಾಪ, ಅವಳೇನು ಮಾಡಿಯಾಳು, 1/2 ಗಂಟೆಯಿಂದ ಅವನು ಮಿಸುಕಾಡಲೂ ಇಲ್ಲ. ಅವಳಿಗೆ ಭಯ. ಏನದು ಮನೆಗಲ್ಲೇ ಗೊಣಗೋದು ಎಂದು ಗಂಭೀರವಾಗಿ ನುಡಿದವನ ಲಕ್ಷ್ಯವೆಲ್ಲ ಪರದೆಯ ಮೇಲೆಯೇ. ಯಾಕೆಂದರೆ ಅಲ್ಲಿ ಅವಳಿಗಾಗಿ ಕಾಯುತ್ತಿದ್ದನಲ್ಲ ಶ್ರವಣ್. ಅದನ್ನು ನೋಡಿದವನ ಮುಖದಲ್ಲಿ ವ್ಯಂಗ್ಯದ ಕಿರುನಗೆ ಮೂಡಿತು. ಏನಿಲ್ಲ ಸರ್, ಅದು ಎದು ಎಂದು ಮೆತ್ತಗೆ ನುಡಿದಳು. ಪಾಪ, ಹೇಗೆ ತಾನೇ ಹೇಳಿಯಾಳು ತಾನು ವಾಶ್ರೂಮ್ಗೆ ಹೋಗಬೇಕೆಂದು.
ಸರ್ ನೀರು ಕುಡಿದು ಬರ್ತೀನಿ ಎಂದು ಮೆಲ್ಲಗೆ ನುಡಿದವಳ ಮುಂದೆ ಬಿಸಿಲೇರಿ ಬಾಟಲ್ ಕೊಟ್ಟಿದ್ದ ಜಾನುವಿನ ಪಾಲಿನ ರಾವಣ. ಮತ್ತೆ ಸಿಗುವ. ಹೇಗಿದ್ದಾನೆ ನಿಮ್ಮ ರಾವಣ? ಸಾರಿ ರಾಮ. ಇಷ್ಟ ಆಗ್ತಿದ್ದಾನಾ? ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಆಗಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತಿ. ಪ್ರೀತಿಯಿಂದ ಕತೆ ಕೇಳುವ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತೀರಿ ಆಯಿತಾ?